ಮೊಬೈಲ್ ಲೈಟ್ ಎಲ್ಲ ಹಾಕೊಂಡು ಹೋದ್ವಿ, ಆಗಲ್ಲ, ಬಗ್ಕೊಂಡೇ ಹೋಗ್ಬೇಕು ನಾವು. ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು, ನಾವು ಅದು ಕಟ್ಟಿದ್ದೀವರು ಟಿಪ್ಪು ಸುಲ್ತಾನ್. ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಸಾಗರ್. ನಾನು ಇವತ್ತು 5th ಆಗ್ಲಿಕ್ಕಿದ್ದೇನೆ, ಬೇಲೂರು ಹಳೆಬೀಡು ಟ್ರಿಪ್ಪದ್ದು. ಆದರೆ ಇವತ್ತೇನಂತ ಹೇಳಿದ್ರೆ, ಇವತ್ತು ಮಂಜರಾಬಾದ್ ಫೋರ್ಟಿಗೆ ಹೋಗುವಂಥದ್ದು, ಅದರದ್ದು ಲಾಗು. ಹಾಗಾದ್ರೆ ಏನಂತ ಹೇಳಿದ್ರೆ, ಒಂದು ಮಿಸ್ಟೇಕ್, ಅದರಲ್ಲಿ ಮೈಕ್ ಆಫ್ ಆಗಿದೆ. ಮೈಕ್ ಆಫ್ ಆದ್ರೆ ನಾನು ವಾಯ್ಸ್ ಓವರ್ ಮಾಡಿದ್ದೇನೆ, ಮತ್ತೆ ಅದಕ್ಕೆ ಮ್ಯೂಸಿಕ್ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡ್ಕೊಂಬನ್ನಿ ಹೇಗಿದೆ ಅಂತ ವಿಡಿಯೋ. ನಾವೀಗ ಮಂಜರಾಬಾದ್ ಫೋರ್ಟಿಗೆ ಬಂದಿದ್ದೇವೆ, ಆದರೆ ಇನ್ನೂ ರೀಚ್ ಆಗಲಿಲ್ಲ. ಇನ್ನೂ 20 ಸ್ಟೆಪ್ಸ್ ಮೇಲೆ ಹತ್ತಬೇಕು ನಾವು. ಅದು ಹತ್ತಿದ ನಂತರ ಸಿಗ್ತದೆ ಮಂಜರಾಬಾದ್ ಫೋರ್ಟ್ ಇದೆ. ಇದೀಗ ಪಾರ್ಕಿಂಗ್ ಲಾಟ್. ನೋಡಿ, ನಾವೀಗ ಹೊರಟಿದ್ದೇವೆ. ಪ್ರಾಬ್ಲಮ್ ಎಂತಂತ ಹೇಳಿದ್ರೆ, ಇದು ಲಾಗಲ್ಲಿ ಏನಂತ ಹೇಳಿದ್ರೆ, ನಂದು ಮೈಕ್ ಆಫ್ ಆಗಿದ್ದು ನನಗೆ ಗೊತ್ತೇ ಇಲ್ಲ. ಅದೇನೋ ಪ್ರಾಬ್ಲಮ್ ಆಗಿ ಮೈಕ್ ಆಫ್ ಆಗಿತ್ತು, ಅದು ನನಗೆ ಗೊತ್ತೇ ಇಲ್ಲ. ಅದ ನಂತರ ನಾನೀಗ ಲಾಗ್ ಎಡಿಟಿಂಗ್ ಮಾಡೋಗ್ಲಿ ನೋಡಿದ್ದು. ಹಾಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡ್ಕೊಂಡು ಮ್ಯೂಸಿಕ್ ಹಾಕಿದ್ದೇನೆ. ಬಂತು ನೋಡಿ, ರೀಚ್ ಆಯಿತು ನೋಡಿ ಎಂಟ್ರೆನ್ಸ್. ಇವರಿಬ್ಬರಿಗೂ ನೋಡಿ ಸಾಕಾಗಿದೆ, ಆರ್ಯನ್ ಮತ್ತು ಅಕ್ಷೋಭನಿಗೆ. ನಾವಂದರೆ ಬೆಳಿಗ್ಗೆ ಸಕಲೇಶ್ಪುರದಲ್ಲಿ ತಿಂಡಿ ತಿಂದು ಅಲ್ಲೇ ಇರೋದು, ಅದು ಸಕಲೇಶ್ಪುರದಲ್ಲಿರೋದು, ಹಾಸನ ಡಿಸ್ಟ್ರಿಕ್ಟ್. ಅಲ್ಲಿಂದ ಮತ್ತೆ ಹೊರಟಿದ್ದು. ಹೋಗುವಾಗ ಯಾವ ಟೂರಿಸ್ಟ್ ಇರಲಿಲ್ಲ. ನಾವು ಮತ್ತೆ ರಿಟರ್ನ್ ಬರುವಾಗ ಮಾತ್ರ ಎಲ್ಲರೂ ಬಂದರು. ಅದನ್ನ ಆಮೇಲೆ ತೋರಿಸ್ತೇನೆ, ನೀವು ನೋಡ್ಬೋದು. ನಾವು ಇದು ನೋಡಿ, ಇದು ಎಂಟ್ರೆನ್ಸ್. ಈಗಂತ ನೋಡಿ, ನೋಡಿ ಇಲ್ಲಿ ಡ್ರೋನ್ಸ್ ಎಲ್ಲ ಅಲೋಡ್ ಇಲ್ಲ. ಇಲ್ಲಿ ಜಾಸ್ತಿ ಡ್ರೋನ್ಸ್ ಯೂಸ್ ಮಾಡ್ತಾರೆ. ಅಂದರೆ ಇದು ಬರ್ಡ್ ಐ ವ್ಯೂವಲ್ಲಿ ಏನಾಗ್ತಂತ ಹೇಳಿದರೆ, ಇದು ಸ್ಟಾರ್ ಶೇಪ್ಡ್ ಫೋರ್ಟ್ ಕ್ಲೀನಾಗಿ ಕಾಣ್ತದೆ. ಈ ಥರ ಒಳಗೋದಾಗ ನಮ್ಗೆ ಗೊತ್ತಾಗೋದಿಲ್ಲ. 8 ಮೂಲೆಗಳಿದೆ ಈ ಫೋರ್ಟಿಗೆ. ಆವಾಗ ನಮಗೆ ನೋಡೋ ಗೊತ್ತಾಗೋದಿಲ್ಲ, ಒಳಗಿಂದ ತುಂಬ ದೊಡ್ಡ ಜಾಗ ಇದೆ ಅಲ್ವಾ, ಹಾಗಾಗಿ ಗೊತ್ತಾಗೋದಿಲ್ಲ. ಅಂದರೆ ಅದು ಬರ್ಡ್ ಐ ವ್ಯೂ, ಅಂದರೆ ಡ್ರೋನಲ್ಲೆಲ್ಲ ಗೊತ್ತಾಗ್ತದೆ. ಅದು ಸ್ಟಾರ್ ಶೇಪ್ ನೋಡಿ, ಈ ಥರ ಇದೆ ನೋಡಿ, ಮೇಲಿಂದ ನಾನು ತೋರಿಸಿದ್ನಲ್ಲ ಆ ಥರನೇ ಇದೆ.
ಯಾರೇ ನಲ್ಲಿ ಹೋಗಿದ್ದಾನೆ ಮೇಲೆ. ಆ್ಯಕ್ಚುಲಿ ಅದು ಇಲ್ಲಿಂದನೇ ಹೋಗಲಿಕ್ಕೆ, ಅವನು ಅಲ್ಲಿಂದ ಕ್ಯೂರಿಯಾಸಿಟಿಯಲ್ಲಿ ಅಲ್ಲಿ ಮೇಲೆ ಹತ್ತಾನೆ. ಆದರೆ ಹಿಂದಿಂದ ಇವನು ತಮ್ಮ ಸಹ ಅಕ್ಷೋಭ್ಯ ಸಹ ಹೋಗಿದ್ದಾನೆ ನೋಡಿ, ಅವನು ಸಹ. ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು. ನೋಡಿ ಇದು ಮಿಡಲ್ಗೆ ಬಂತು ನೋಡಿ ನಾವು. ನೋಡ್ಬೋದು ಮತ್ತು ರಾಜರೆಲ್ಲ ಹೇಗೆ ಅಂಡರ್ಗ್ರೌಂಡಲ್ಲೆಲ್ಲ ಇದು ಮಾಡ್ತಿದ್ದಾರೆ ನೋಡಿ. ಇದು ವ್ಯವಸ್ಥೆನೂ ಇದೆ, ನೀರದ್ದು ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ ಇವರು. ಮಿಡ್ಲಲ್ಲಿ ಕೆರೆ ಥರ ಆಳ ಮಾಡಿ ನೋಡಿ ತೆಗೆದು ನೋಡಿ. ಇದು ನೋಡಿ, ಇದು ಕೆರೆ ಥರ ನೋಡಿ, ಮಿಡ್ಲ್ ಸ್ಟಾರ್ ಶೇಪ್ ಮಿಡ್ಲಲ್ಲಿ ಇದು ಬರ್ತದೆ. ಅಂದರೆ ನಾವು ಯಾವುದಕ್ಕೂ ಹೊರಗೆ ಹೋಗೋದಾಗಿ, ಅಂದರೆ ಒಳಗಿಂದನೇ ಎಲ್ಲ ನೀರೆಲ್ಲ ಇದ್ದರೆ ಎಲ್ಲ ಅದನ್ನೇ ಬಳಸ್ಬೋದಲ್ಲ ಅಂತ ನೋಡಿ ಅದನ್ನು ಮಾಡ್ಕೊಂಡಿದ್ರು ಮೊದಲು. ಆವಾಗಲೇ 1792 ನೋಡಿ ಆರ್ಕಿಟೆಕ್ಚರ್ ಹೇಗಿದೆ ಅಂತ. ಇದು ನೋಡಿ ಅಂಡರ್ಗ್ರೌಂಡ್ ಟನಲ್ ಥರ ಇದೆ ನೋಡಿ. ಇದರ ಅಂಡರಲ್ಲಿ ಪುನಃ ಇನ್ನೊಂದು ರೂಮ್ ಇದೆ. ನನಗೆ ಅಂದರೆ ಫಸ್ಟಿಗೆ ಹೋಗ್ಲಿಕ್ಕೆ ಭಯ ಆಯಿತು. ಅಂದರೆ ಏನಿದೆ ಅಂತಂದರೆ ಮನುಷ್ಯರಿಗೆ ಭಯ ಅಲ್ಲ, ಅಂದರೆ ಪ್ರಾಣಿಗಳು ಅಥವಾ ಏನಾದರೂ ಇದ್ದರೆ ಹೇಳೋಕ್ಕಾಗಲ್ಲಲ್ಲ, ಅದಕ್ಕೆ ಆಮೇಲೆ ಮತ್ತೆ ಹೋದೆ. ಅಂದರೆ ಫುಲ್ಲು ಕತ್ತಲಾಗಿತ್ತು ಒಳಗೆ. ಅದು ಅಂದರೆ ಇನ್ನೂ ಒಳಗಿದೆಯಾ ಅಥವಾ ಖಾಲಿ ಕೋಣೆನಾ ಅಷ್ಟೇನಾ ಏನಂತ ಗೊತ್ತಿರಲ್ಲ, ಫಸ್ಟ್ ಟೈಮ್ ನಾವು ಬರೋದು. ಹಾಗೆ ಮೊಬೈಲ್ ಲೈಟೆಲ್ಲ ಹಾಕೊಂಡು ಹೋದ್ವಿ. ನೋಡಿದ್ರಲ್ಲ, ಇದೊಂಥರ ರೂಮ್ ಥರ ಮೊದಲಿತ್ತೇನೋ ಟನಲ್ ಒಳಗಿಂದ, ಆದರೆ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ ಈಗ. ಇದು ಫುಲ್ಲಿ ಖಾಲಿ ಕೋಣೆ ಥರ ಇದೆ. ನೋಡಿ ಇದು ಯಾವ ಥರ ಸ್ಟಾರ್ ಶೇಪ್ ಕೂಡ ಕಟ್ಟಿದ್ದಾರೆ ನೋಡಿ. ಅಂದರೆ 8 ಸುತ್ತಲೂ ಒಂದೇ ಲೆಕ್ಕ ಇದೆ ನೋಡಿ. ಅಂದರೆ 8 ಮುಖಗಳಿದೆ, 8 ಮೂಲೆಗಳಿದೆ, ಅದು ಒಂದೇ ಲೆಕ್ಕ ಇದೆ ನೋಡಿ, ಸ್ಟಾರ್ ಥರ. ಅದು ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ, ಅದು ಮೇಲೆ ಡ್ರೋನಲ್ಲಿ ಅಥವಾ ಬೇರೆ ಯಾವುದಿಲ್ಲ, ಸ್ವಲ್ಪ ದೂರದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಶಾಲೆ ಮಕ್ಕಳು ಬಂದಿದ್ದಾರೆ ನೋಡಿ, ಮೇಲೆಲ್ಲ ಇದ್ದಾರೆ ನೋಡಿ. ಅಲ್ಲಿ ಅವ್ರದ್ದೊಂದು ಟ್ರಿಪ್ ಬಂದಿದೆ.
ಲಾಸ್ಟ್ ಅವರೊಳಗೆ ಹೋಗ್ತಿದ್ದೇವೆ ನೋಡಿ ನಾವು. ಇದು ನೋಡಿ, ಇದು ವಾಚ್ಮ್ಯಾನಿಗೆ ಮಲಗಲಿಕ್ಕೆಲ್ಲ, ಅಂದರೆ ಸೇವಕರಿಗೆ ಕಾವಲು ಮಾಡ್ತಾ ಇರ್ತಾರಲ್ವ, ಅವರಿಗೆ ಕಾವಲುಗಾರರಿಗೆ ಕೂತ್ಕೊಳ್ಳಿಕ್ಕೆ ಮಲಗಲಿಕ್ಕೆಲ್ಲ ಅವ್ರದ್ದು ಶಿಫ್ಟ್ ಥರ ಇರುತ್ತಲ್ವ. ಆವಾಗ ಅಂದರೆ ಇದು ಬ್ರಿಟಿಷರ ಕಾಲದಲ್ಲಿ ಇದನ್ನು ಕಟ್ಟಿದ್ದೀವರು, ಟಿಪ್ಪು ಸುಲ್ತಾನ್ ಅವರು ಇರುವಾಗ ಆಗಿನ ಕಾಲದ ನೋಡಿ. ಆಗಲೇ ಎಲ್ಲ ಈ ಥರದ್ದೆಲ್ಲ ಐಡಿಯಾಸ್ ಎಲ್ಲ ಮಾಡಿರ್ತೀವಿ ನೋಡಿ. ಅಂದರೆ ಇಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಬಗ್ಕೊಂಡೇ ಹೋಗ್ಬೇಕು ನೋಡಿ, ಅಷ್ಟೇ ಇರೋದು. ನೋಡಿ ಮಕ್ಕಳೆಲ್ಲ ಲೈನಲ್ಲಿ ನಿಂತಾರೆ ನೋಡಿ, ಅವರು ಟ್ರಿಪ್ಪಿಗೆ ಬಂದಿದ್ದಾರೆ ನಮ್ಮ ಥರನೇ. ಅವ್ರು ಫಸ್ಟಿಗೆ ಇದ್ರು, ನಂಗಂದರೆ ಗೊತ್ತಿರಲಿಲ್ಲ, ಫಸ್ಟಿಗೆ ಬಂದಿದ್ರು ಅವರು. ಅಂದರೆ ಇದು 360 ಡಿಗ್ರಿ ಎಲ್ಲನೂ ಕಾಣುತ್ತೆ. ಇದು ಈ ಫೋರ್ಟಿಂದ ಆ ಥರ ಇದೆ, ಅದಕ್ಕೆ ಇದನ್ನು ಇಷ್ಟು ಹೈಟ್ ಪ್ಲೇಸಲ್ಲೆಲ್ಲ ಕಟ್ಟಿದ್ದಾರೆ. ನೋಡ್ಬೋದು. ಐರಿಲ್ಸ್ ಹೇಳಿದ ಅರ್ಥನೇ ಆಗಲಿಲ್ಲ. ನಂಗೆ ಗೊತ್ತಾಗಲಿಲ್ಲ. ಎಲ್ಲ ಅವನು ಹೇಳ್ತಿದ್ದ, ನಾ ಸುಮ್ಮನೆ ಇದ್ದೆ ಅಂತ. ಮುಟ್ಬೇಡ, ಅದೆಲ್ಲ ಅದು ಬಸ್ ಬರೋದಿಲ್ಲ, ಗಾಡಿ ಎಲ್ಲ ಸಣ್ಣ ಸಣ್ಣ ಮಿನಿ ವ್ಯಾನ್ ಎಲ್ಲ ಬರ್ತೇನೆ. ಆಗಲ್ಲ, ಅದೆಲ್ಲ ಆಗಲ್ಲ ಅಲ್ಲ. ಬಿರಿಯಾನಿ ಅಥವಾ ಗುಡ್ಡ. ನೋಡಿದಲ್ಲ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಬೆಲ್ ಐಕಾನ್ ಒತ್ತಿ. ಬಾಯ್.